ಅಣ್ಣಾರ ನಮಸ್ಕಾರ ಎಲ್ಲರಿಗೂ. ಏನಪ್ಪ ಇವತ್ತು ಸ್ಪೆಷಲ್ ಅಂದ್ರೆ ನಾ ಇವತ್ತು ಭಾಳ ಜಲ್ದಿ ಎದ್ಬಿಟ್ಟಿದ್ದೆ. ಜಲ್ದಿ ಎದ್ದಿದ್ದಕ್ಕೆ ರೀಸನ್ ಇಷ್ಟ ರೀ, ಇವತ್ತು ನಮ್ಮ ಮನ್ಯಾಗ ನಾನಾ ಪೂಜೆ ಮಾಡೋಕಿತ್ತು. ಅದಕ್ಕೆ ಪಟ್ಟನೆ ಎದ್ದು ಚಾ ಮಾಡ್ಕೊಂಡು ಚಾ ಕುಡ್ದೆ. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಬಡ ಬಡ ಜಳಕ ಮಾಡಿ ಫ್ರೆಶ್ ಆಗಿ ನಾ ಹೋದೆ ಪೂಜೆ ಮಾಡಾಕ. ನೋಡ್ರಿ ನಮ್ಮ ಮನ್ಯಾಗ ಎಲ್ಲಾರು ಇದ್ದಾಗೂ ನಾನಾ ಪೂಜೆ ಮಾಡ್ಬೇಕು, ಯಾರು ಇಲ್ದಾಗೂ ನಾನಾ ಪೂಜೆ ಮಾಡ್ಬೇಕು. ಬಡ ಬಡ ಪೂಜೆ ಮುಗಿಸಿ ದೇವ್ರಿಗೆ ಉದ್ದಿನ ಕಡ್ಡಿ ಬೆಳಗಿ ನಾ ದೇವ್ರಿಗೆ ಬೇಡ್ಕೊಂಡೆ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ. ಪೂಜೆ ಮುಗ್ಸೋದ್ಕೆನ ಸೀದಾ ನಾ ಬಂದೆ ಅಡ್ಗೆ ಮನೆಗೆ. ಅಲ್ಲೇ ಬಿಸಿ ಬಿಸಿ ದೋಸೆ ರೆಡಿ ಆಗಕತ್ತಿದ್ವು. ನಂದರ ಇನ್ನೇನು ಕೆಲಸ ಇಲ್ಲ ಅಂತ ನಾಷ್ಟ ಮಾಡಿದೆ. ನಾಷ್ಟ ಆದ್ಮೇಲೆ ಒಂದ್ ಕಪ್ ಚಾ ಕುಡ್ದು ನಮ್ ತಮ್ಮಗ್ ಸ್ವಲ್ಪ ಕಾಡಿಸಿ ಅಲ್ಲಿಂದ ಎದ್ದು ಹೊರಗೆ ಬಂದೆ. ನೋಡಿದ್ರೆ ನಮ್ಮ ಓಣಿ ಪೂರ ಕೆಬರ್ ಬಿಟ್ಟಾರ. ಹಂಗ ಬಂದ ನಮ್ಮಣ್ಣ ಗಾಡಿಗೆ ಏನೋ ಹೊಸ ರೇಡಿಯಂ ಹಾಕ್ಸಿದ್ದ, ಅದನ್ನ ನೋಡಕಂತ ಮಾರ್ಕೆಟ್ ಕಡೆ ಬಂದೆ. ಅಲ್ಲಿ ನೋಡ್ರಿ ಇಲ್ಲಿ ಎರಡು ದಂಡ ಪಿಂಡಗಳು ಸಿಕ್ಕು. ಆಮೇಲೆ ಈ ಮಗ ಏನೋ ಹೇಳ್ತಾ ನೋಡ್ರಿ, ಏನ್ ಬಿಡುವಪ್ಪ ಬಿಡ್ರಿ ಇಂಥವೆಲ್ಲ ಪಾಲ್ತು ಬಿಡ್ರಿ. ಬೆಳಿಗ್ಗೆ ಅದ್ಯಾ ಬ್ಲಾಗ್ ಮಾಡೋದು ಬಿಡ್ರಿ. ಅವ್ನ ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ, ಒಂದೊಂದು ಮುತ್ತು ಕಡೆ. ಮತ್ ನಮ್ಮಣ್ಣ ನನಗ್ ಬೇಜಾರಾಗತ್ತತಿ ಎಲ್ಲಾರು ಹೋಗೋಣ ಬಾ ಅಂತ ಕರ್ದ. ನಾವು 3 ಮಂದಿ ಸೇರಿ ಹೋಗಿ ಒಂದ್ ಹಾಫ್ ರೈಸ್ ತಿಂದ್ವಿ. ಹಂಗ್ ನೋಡಿದ್ರ ಮಳಿ ಬರಂಗಿತ್ತು, ಊರು ಹೋಗಂಬಾ ಅಂತೇಳಿ ನಮ್ಮಣ್ಣ ವಾಪಸ್ ಮನಿ ಕರ್ಕೊಂಬಂದ. ನಾ ಬಂದ್ ಸೀದಾ ಮಕ್ಕೊಂಬಿಟ್ಟೆ. ಇವತ್ತಿಗೆ ಸಾಕು, ಮತ್ತೇನ್ರ ಇದ್ರೆ ನಾಳೆ ಹೇಳ್ತಾನೆ. ಇಂಥ ಜನ ಎಲ್ಲಿ ಸಿಗ್ತಾ ನಿಮ್ಗೆ? ಹೊಡಿರಿ ಚಪ್ಪಾಳೆ ಹೊಡಿರಿ. ಇಷ್ಟ ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.